ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ನನ್ನ ಈ ಚಾನಲನ್ನು ನೋಡುತ್ತಿರುವ ಸ್ನೇಹಿತರು ಮತ್ತು ನಮ್ಮ ಜ್ಯೋತಿಷ ಕುಟುಂಬದವರು ಎಲ್ಲರಿಗೂ ಈ ಹೊಸ ವರ್ಷ 2025ರಲ್ಲಿ ಎಲ್ಲ ಗ್ರಹಗಳು ಬಹಳ ಒಳ್ಳೆಯ ಫಲಗಳನ್ನು ಕೊಡಲಿ ಎಂದು ನಮ್ಮ ಕುಲದೇವತೆಗಳು, ಇಷ್ಟ ದೇವತೆಗಳು, ಉಪಾಸನ ದೇವತೆಗಳು ಎಲ್ಲರನ್ನೂ ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಈ 2025ನೇ ವರ್ಷದ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ನೇ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಫಲಗಳು ಹೇಗಿರುತ್ತದೆ ಎಂದು ನೋಡೋಣ. ಸ್ನೇಹಿತರೆ, ಇವಾಗ ಹೇಳುವ ಫಲಗಳು ಸಾಮಾನ್ಯ ಫಲಗಳಾಗಿ ನಿಮ್ಮ ರಾಶಿಯನ್ನು ಮಾತ್ರ ಇಟ್ಟು ತಿಳಿಸುವುದಾಗಿ ಇರುತ್ತದೆ. ಆದರೆ ಒಬ್ಬೊಬ್ಬರ ಲಗ್ನವನ್ನು ಇಟ್ಟು ನೋಡುವಾಗ ಅವರವರ ಜಾತಕದಲ್ಲಿ ಇರುವ ಗ್ರಹಗಳ ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ಫಲಗಳಲ್ಲಿ ವ್ಯತ್ಯಾಸಗಳಿರಬಹುದು. 2025 ಜನವರಿ 1ರಂದು ಬುಧವಾರ ಗ್ರಹಗಳ ಸಂಚಾರ ಸ್ಥಿತಿ ಹೇಗೆ ಇದೆ ಎಂದು ನೀವು ಇಲ್ಲಿ ನೋಡಬಹುದು. ಆತ್ಮಕಾರಕ ಸೂರ್ಯ ಧನುರಾಶಿಯಲ್ಲಿ ಮನೋಕಾರಕ ಚಂದ್ರನೊಟ್ಟಿಗೆ ಸಂಪರ್ಕವಾಗಿ ಕಾಲಪುರುಷನ 9ನೇ ಮನೆಯಲ್ಲಿ ಇದ್ದಾರೆ. ಅವತ್ತು ಪ್ರಥಮ ತಿಥಿಯಾಗಿ ಉತ್ತರಾಷಾಢ ನಕ್ಷತ್ರವಾಗಿರುತ್ತದೆ. ವೃಷಭ ರಾಶಿ ಅಧಿಪತಿಯಾದ ಶುಕ್ರ ಕಾಲಪುರುಷನ ಧನಾಧಿಪತಿಯಾಗಿ ಕುಂಭರಾಶಿಯಲ್ಲಿ ಕಾಲಪುರುಷನ 11ನೇ ಮನೆಯಲ್ಲಿ ಮತ್ತು ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಸ್ಥಿತವಾಗಿರುತ್ತಾನೆ. ಹೊಸ ವರ್ಷ 2025 ಹುಟ್ಟುವಾಗ ಶುಕ್ರ ಸಂಚಾರ ಮಾಡುವ ಕುಂಭಾಧಿಪತಿ ಶನಿ ಗುರುವಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಲಿಸುತ್ತಿರುತ್ತಾನೆ. ಧರ್ಮ ಕರ್ಮಾಧಿಪತಿಯಾಗಿ ತನ್ನ ಸ್ವಕ್ಷೇತ್ರದಲ್ಲೇ ಸಂಚಾರ ಮಾಡುವುದರಿಂದ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳವರೆಗೆ ಒಳ್ಳೆ ಫಲಗಳನ್ನು ಕೊಡುತ್ತಿರುತ್ತಾನೆ. ವೃಷಭ ರಾಶಿಯವರಿಗೆ ಕೇಂದ್ರ ತ್ರಿಕೋನಾಧಿಪತಿಯಾಗಿ ಶನಿ ಯೋಗಕಾರಕನಾಗುತ್ತಾನೆ. ಆದ್ದರಿಂದ ವೃತ್ತಿಗಳಿಂದ ಒಳ್ಳೆ ಆದಾಯಗಳನ್ನು ಕೊಡುತ್ತದೆ. ವೃತ್ತಿಯಲ್ಲಿ ಅಭಿವೃದ್ಧಿ, ಕೆಲಸದವರಿಂದ ಆದಾಯ, ಸ್ನೇಹಿತರುಗಳಿಂದ ಅನುಕೂಲ, ಹೆಚ್ಚಿನ ಉತ್ಪನ್ನ, ಪರಿಪಾಲನೆಯಲ್ಲಿ ಉತ್ತಮ ಸ್ಥಾನ ಪಡೆಯುವುದು, ಸಾರ್ವಜನಿಕರಿಂದ ಸಹಕಾರ ಎನ್ನುವ ಫಲಗಳನ್ನು ಕೊಡುತ್ತಾನೆ. ಜನವರಿ ತಿಂಗಳಲ್ಲಿ ವೃಷಭ ರಾಶಿ ಮತ್ತು ತುಲಾ ರಾಶಿಯ ಮಹಿಳೆಯರಿಗೆ ಜೀವಕಾರಕನಾದ ಶುಕ್ರ ಅವರ ಗಂಡನನ್ನು ಗುರುತಿಸುವ ಕುಜ ಕಟಕ ರಾಶಿಯಲ್ಲಿ ಶುಕ್ರನಿಗೆ ಷಷ್ಟಾಷ್ಟಕವಾಗಿ ನೀಚ ವಕ್ರಿಯಾಗಿ ಇರುತ್ತಾನೆ. ಆದ್ದರಿಂದ ಗಂಡ ಹೆಂಡತಿಯರೊಳಗೆ ಕೆಲವು ಮನಸ್ತಾಪಗಳು ಉಂಟಾಗಬಹುದು. ಅದು ಜನವರಿ 28ನೇ ತಾರೀಕು ನಂತರ ಸರಿಯಾಗುತ್ತದೆ. ಈ ಶನಿಗೆ ಕಾಲಪುರುಷನ 1ನೇ ಮತ್ತು 8ನೇ ಮನೆಯ ಅಧಿಪತಿಯಾದ ಕುಜ ಕಟಕ ರಾಶಿಯಲ್ಲಿ ನೀಚ ವಗ್ರಿಯಾಗಿ ತನ್ನ 8ನೇ ದೃಷ್ಟಿಯಾಗಿ ನೋಡುವುದರಿಂದ ವೃತ್ತಿಗಳಲ್ಲಿ ಸಹೋದರು, ಪಾಲುದಾರರು ಮತ್ತು ರಕ್ಷಕರಿಂದ ಸಮಸ್ಯೆಗಳು, ಕೆಲವು ನಷ್ಟಗಳು, ಅಪಮಾನ, ಹೊಡೆದಾಟ ಉಂಟಾಗಬಹುದು. 2025 ಏಪ್ರಿಲ್ ತಿಂಗಳಿಂದ ಲಾಭಸ್ಥಾನವಾದ ಮೀನ ರಾಶಿಯಲ್ಲಿ ಗುರುವಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ ಶನಿ ಸಂಚಾರ ಮಾಡುವುದರಿಂದ ವೃತ್ತಿಯಲ್ಲಿ ಒಳ್ಳೆ ಅಭಿವೃದ್ಧಿಗಳಿರುತ್ತದೆ. ಅದೇ ಸಮಯ ಕೆಲವು ಅನಾರೋಗ್ಯಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಕಾರಣ ಕಾಲಪುರುಷನ 6ನೇ ಮನೆ ಅಧಿಪತಿಯಾದ ಬುಧ ನೀಚನಾಗಿ ನೀಚ ಭಂಗವಾಗಿ ವೃಷಭ ರಾಶಿಯವರಿಗೆ 6ನೇ ಮನೆಯ ಅಧಿಪತಿಯಾದ ಶುಕ್ರನೊಟ್ಟಿಗೆ ಸಂಪರ್ಕವಾಗಿ ಮೀನರಾಶಿಯಲ್ಲಿ ಇರುತ್ತಾನೆ. ಇಲ್ಲಿ ಬುಧನ ನೀಚವನ್ನು ಭಂಗ ಮಾಡುವ ಶುಕ್ರ ಬಲಹೀನನಾಗಿ ವೃಷಭ ರಾಶಿಗೆ ಬಾಧಕಾಧಿಪತಿಯಾದ ಶನಿಯ ಜೊತೆ ಸಂಪರ್ಕವಾಗಿ ರಾಹು ಜೊತೆನೂ ಇರುತ್ತಾನೆ. ಆದ್ದರಿಂದ ಈ ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯಲ್ಲಿ 5 ಗ್ರಹಗಳು ಒಟ್ಟಿಗೆ ಇರುತ್ತವೆ. ಆದ್ದರಿಂದ ಅಂತಃಸ್ರಾವಕ ಗ್ರಂಥಿಗಳು, ಕಿಡ್ನಿ, ಬೆನ್ನುಹುರಿ, ಬಾಯಿ, ಗಂಟಲು, ಕೆಳಹೊಟ್ಟೆ, ಕರಳು ಮತ್ತು ಜೀರ್ಣಾಂಗಗಳ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಕಣ್ಣಿನ ದೃಷ್ಟಿಯಲ್ಲಿ ಕೊರತೆ ಉಂಟಾಗಬಹುದು. ವೃಷಭ ರಾಶಿಗೆ ಕರ್ಮಸ್ಥಾನಾಧಿಪತಿಯಾದ ಶನಿ ಜೀವನಕಾರಕನಾಗಿ 2025 ಏಪ್ರಿಲ್ ತಿಂಗಳಿಂದ ಕಾಲಪುರುಷನ ವ್ಯಯಸ್ಥಾನದಿಂದ 3ನೇ ದೃಷ್ಟಿಯಾಗಿ ವೃಷಭ ರಾಶಿಯನ್ನು ದೃಷ್ಟಿಸುವುದರಿಂದ ವೃಷಭ ರಾಶಿಯವರಿಗೆ 2ನೇ ವೃದ್ಧಿ ಶುರು ಮಾಡಿ
ಅದರಲ್ಲಿ ಬಂಡವಾಳ ಹಾಕುವ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ನಾನು ಹೇಳಿದ ಹಾಗೆ ಕೆಲಸದವರಿಂದ ಆದಾಯ, ಸ್ನೇಹಿತರಿಂದ ನಷ್ಟ, ಪರಿಪಾಲನದಲ್ಲಿ ಉತ್ತಮ ಸ್ಥಾನ ಪಡೆಯುವುದು, ಹೊರದೇಶ ಪ್ರಯಾಣಗಳು, ಬೇರೆ ಊರಿಗೆ ಬದಲಾವಣೆಯಾಗುವುದು ಎನ್ನುವ ಫಲಗಳನ್ನು ಕೊಡುತ್ತಾನೆ. ಮೀನರಾಶಿಯಲ್ಲಿ ಪ್ರಯಾಣ ಮಾಡುವ ಶನಿ 3ನೇ ದೃಷ್ಟಿಯಾಗಿ ಕಾಲಪುರುಷನ 2ನೇ ಮನೆಯಾದ ವೃಷಭ ರಾಶಿಯನ್ನು ನೋಡುವುದರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು, ಕುಟುಂಬವನ್ನು ಬಿಟ್ಟು ಬೇರೆ ಕಡೆ ಇರುವುದು, ಬರುವ ವರಮಾನವನ್ನು ಖರ್ಚು ಮಾಡುವುದು ಎನ್ನುವ ಫಲಗಳು ನಡೆಯುತ್ತಿರುತ್ತದೆ. ವೃಷಭ ರಾಶಿಯವರು ಈ ಕಾಲದಲ್ಲಿ ಕೈಯಲ್ಲಿ ಹಣವನ್ನು ಇಟ್ಟುಕೊಳ್ಳಬಾರದು. ಹಣ ಡೆಪಾಸಿಟ್ ಮಾಡುವುದು ಒಳ್ಳೆ ಪರಿಹಾರವಾಗಿರುತ್ತದೆ. ಅತಿ ಹೆಚ್ಚಾಗಿ ಸಾಲ ತಗೊಳ್ಳಬಾರದು. ಕೆಲವು ಲಗ್ನದವರಿಗೆ ಜನನಕಾಲ ಗುರುವಿಗೆ 8, 12ನೇ ಮನೆಗಳ ಮತ್ತು ಆ ಮನೆಗಳ ಅಧಿಪತಿಗಳ ಸಂಬಂಧ ಇದ್ದರೆ ಅಥವಾ ಅಶುಭ ಗ್ರಹಗಳೊಟ್ಟಿಗೆ ಸಂಬಂಧ ಇದ್ದರೆ ಸಿಕ್ಕುವ ಆದಾಯಗಳಲ್ಲಿ ಕೊರತೆ ಮತ್ತು ಕೆಲವು ಅಡಚಣೆಗಳು ಉಂಟಾಗುತ್ತದೆ. ಇದು ಜನನ ಕಾಲದಲ್ಲಿ ಗುರು ಇರುವ ಸ್ಥಿತಿಗೂ ನಡೆಯುವ ದಶಾಭುಕ್ತಿಗಳಿಗೂ ತಕ್ಕಂಥದ್ದಾಗಿರುತ್ತದೆ. ಸಾಮಾನ್ಯವಾಗಿ 2025ರಲ್ಲಿ ಗುರುವಿನ ಬದಲಾವಣೆ ವೃಷಭ ರಾಶಿಯವರಿಗೆ ಮೇ ತಿಂಗಳ ನಂತರ ಒಳ್ಳೆ ಫಲಗಳನ್ನು ಕೊಡುತ್ತಾನೆ. ಇಲ್ಲಿ ಇತರ ವರ್ಷ ಗ್ರಹಗಳ ಸ್ಥಿತಿಗಳನ್ನು ಇಟ್ಟು ನಿರ್ಧರಿಸಬೇಕು. ಮೇ 15ನೇ ತಾರೀಕಿಂದ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆಯಾಗುತ್ತಾನೆ. ಅದೇ ರೀತಿ ಶನಿ ಮೀನರಾಶಿಯಲ್ಲಿ ರಾಹುವಿನ ಜೊತೆ ಸಂಪರ್ಕವಾಗಿ 10ನೇ ಮನೆಯನ್ನು ಗುರು ಮಿಥುನ ರಾಶಿಯಿಂದ ದೃಷ್ಟಿಸುವುದರಿಂದ ವೃತ್ತಿಗಳಲ್ಲಿ ಹಠಾತ್ ಅದೃಷ್ಟಗಳಿಂದ ಉನ್ನತ ಮಟ್ಟದ ಅಭಿವೃದ್ಧಿ ಕೆಲವರಿಗೆ ಉಂಟಾಗುತ್ತದೆ. ದೊಡ್ಡ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕುವ ಸಾಧ್ಯತೆ ಇರುತ್ತದೆ. ವೃತ್ತಿಗೆ ಹೆಚ್ಚಿನ ಬಂಡವಾಳ ಹಾಕುವ ಸ್ಥಿತಿ ಉಂಟಾಗುತ್ತದೆ. ವೃತ್ತಿಗೆ ಬೇಕಾಗಿದ್ದು ಕಚ್ಚಾ ವಸ್ತುಗಳನ್ನು ಸಾಲದ ಮೂಲಕ ಖರೀದಿಸಬೇಕು. ಏಕೆಂದರೆ ಆ ಕಚ್ಚಾ ವಸ್ತುಗಳ ತಯಾರಿಕೆ ಮೂಲಕವಾಗಿ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಿಬಿಡುತ್ತದೆ. ರಿಯಲ್ ಎಸ್ಟೇಟ್ ಮಾಡುವವರಿಗೆ ವ್ಯಾಪಾರದಲ್ಲಿ ಒಳ್ಳೆ ಆದಾಯ ಇರುತ್ತದೆ. ಹೊರದೇಶ ಅಥವಾ ಹೊರ ರಾಜ್ಯಕ್ಕೆ ಹೋಗುವ ಸಂದರ್ಭ ಉಂಟಾಗುತ್ತದೆ. 2025 ಏಪ್ರಿಲ್ ತಿಂಗಳ ನಂತರ ಮೇ 15ನೇ ತಾರೀಕುವರೆಗೆ ಕಾಲಪುರುಷನ 2ನೇ ಮನೆ ಮತ್ತು 6ನೇ ಮನೆಗಳಿಗೆ ಶನಿಯ ದೃಷ್ಟಿ ಇರುವುದರಿಂದ ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಪದಗಳನ್ನು ಉಪಯೋಗ ಮಾಡಬೇಕು. ಕೆಲವು ಪದಗಳಿಂದ ವಿರೋಧ ಉಂಟಾಗಿ ಶತ್ರುಗಳನ್ನು ಸಂಪಾದನೆ ಮಾಡಿಕೊಳ್ಳುವ ಸ್ಥಿತಿ ಉಂಟಾಗುತ್ತದೆ. ಇದಕ್ಕೆ ಪರಿಹಾರ ಏನೆಂದರೆ ಆದಷ್ಟು ಮಾತುಗಳನ್ನು ಕಡಿಮೆ ಮಾಡಿಕೊಂಡು ದ್ವೇಷ ಭಾವೋದ್ರಿಕ್ತವಾಗಿದ್ದ ಪದಗಳನ್ನು ತಪ್ಪಿಸಬೇಕು. ಕಾರಣ ಗುರು ನೀಚ ಕುಜನ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಕುಜ ಕಾಲಪುರುಷನ 1ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿ ಇರುತ್ತಾನೆ ಎಂದು ನೆನಪಿಟ್ಟುಕೊಳ್ಳಿ. 2025 ಏಪ್ರಿಲ್ ತಿಂಗಳ ನಂತರ ಮೇ 15ನೇ ತಾರೀಕುವರೆಗೆ ವೃಷಭ ರಾಶಿಯವರಿಗೆ 5ನೇ ಮನೆಯಾದ ಕನ್ಯಾ ರಾಶಿಯನ್ನು ಗೋಚಾರ ಶನಿ ದೃಷ್ಟಿಸುವುದರಿಂದ ಮಕ್ಕಳ ಶಿಕ್ಷಣಗಳಿಗಾಗಿ ಹಾಸ್ಟೆಲಿಗೆ ಹೋಗುವುದು, ಬೇರೆ ದೇಶ ಅಥವಾ ಬೇರೆ ರಾಜ್ಯಗಳಿಗೆ ಹೋಗುವುದು ಎನ್ನುವ ಫಲಗಳು ನಡೆಯುತ್ತದೆ. ಬುಧನಿಗೆ ನೀಚಭಂಗವಾಗುವುದರಿಂದ ಶಿಕ್ಷಣದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣುತ್ತದೆ. ಆದರೂ 8ನೇ ಮನೆಯ ಅಧಿಪತಿಯಾದ ಗುರು ಪರಿವರ್ತನೆ ಯೋಗದಿಂದ ಶುಕ್ರನಿಗೆ ಬದಲಾಗಿ ಮೀನರಾಶಿಗೆ ಬಂದು ಬುಧನ ಜೊತೆ ಸಂಪರ್ಕವಾಗುತ್ತಾನೆ. ಆದ್ದರಿಂದ ಶಿಕ್ಷಣದಲ್ಲಿ ಕೆಲವು ಅಡೆತಡೆಗಳು ಇರಬಹುದು. ಹಾಸ್ಟೆಲ್ ವಾಸದಲ್ಲಿ ಕೆಲವು ಅಪಮಾನ ಉಂಟಾಗಬಹುದು. ಕೆಲವು ಸಮಯದಲ್ಲಿ ಕಠಿಣವಾದ ಪ್ರಯತ್ನಗಳು ಮಾಡಬೇಕಾಗಿರುತ್ತದೆ. ಮೀನರಾಶಿಯಲ್ಲಿ ಮಾರ್ಚ್ 30ನೇ ತಾರೀಕಿಂದ ಸಂಚಾರ ಮಾಡುವ ಶನಿ 13/7/2025ರಂದು ವಕ್ರಿಯಾಗುತ್ತಾನೆ. ವಕ್ರಿಯಾದ ಶನಿ ನವೆಂಬರ್ 2025ರಲ್ಲಿ ವಕ್ರ ಸ್ಥಿತಿಯಿಂದ ಬಿಡುಗಡೆಯಾಗಿ ನೇರ ಸ್ಥಿತಿಗೆ ತಿರುಗಿ ಮುಂದುವರಿಯುತ್ತಾನೆ. ಆದ್ದರಿಂದ 2025 ಏಪ್ರಿಲ್ ತಿಂಗಳಿಂದ ನಡೆದ ಫಲಗಳಲ್ಲಿ ಹೆಚ್ಚಿನ ಬದಲಾವಣೆಗಳು ಇರುವುದಿಲ್ಲ. ವರ್ಷಗ್ರಹವಾದ ಗುರುವಿನ ಪರಿಣಾಮಗಳು ಹೇಗಿರುತ್ತದೆ ಎಂದು ನೋಡುವಾಗ ಹೊಸ ವರ್ಷ ಹುಟ್ಟುವ ದಿನ ಕಾಲಪುರುಷನ 9 ಮತ್ತು 12ನೇ ಮನೆಯ ಅಧಿಪತಿಯಾಗಿ ವೃಷಭ ರಾಶಿಯಲ್ಲಿ ಕಾಲಪುರುಷನ 2ನೇ ಮನೆಯಲ್ಲಿ ವಕ್ರಿಯಾಗಿರುತ್ತಾನೆ. ವೃಷಭ ರಾಶಿಯವರಿಗೆ 8ನೇ ಮನೆ ಮತ್ತು 11ನೇ ಮನೆಯ ಅಧಿಪತಿಯಾದ ಗುರು
ಹೊರದೇಶದಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ಅಥವಾ ಹಾಸ್ಟೆಲಲ್ಲಿದ್ದು ಉನ್ನತ ಶಿಕ್ಷಣ ಪಡೆಯುವುದು, ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ತೀರ್ಥಯಾತ್ರೆ ಹೋಗುವುದು ಎನ್ನುವ ಫಲಗಳನ್ನು ಅನುಭವಿಸುತ್ತಾರೆ. ತಂದೆ ಮತ್ತು ತಾಯಿಯಿಂದ ಆದಾಯಗಳು ಇರುತ್ತದೆ, ಅದರಿಂದ ಕೆಲವು ಸಮಸ್ಯೆಗಳು ಉಂಟಾಗುತ್ತದೆ. ವೃಷಭ ರಾಶಿಯವರಿಗೆ ಹಣಕಾಸು ವರಮಾನದಲ್ಲಿ ತೃಪ್ತಿ ಇರುವುದಿಲ್ಲ ಮತ್ತು ವೃಷಭ ರಾಶಿಯ ಅಧಿಪತಿ ಶುಕ್ರ ನೀಚ ವಗ್ರಿಯಾದ ಕುಜನ ಧನಿಷ್ಠ ನಕ್ಷತ್ರದಲ್ಲಿ ಇದ್ದು ಕುಜ ಷಷ್ಠಾಷ್ಟಕವಾಗಿ ಸಂಚಾರ ಮಾಡುವುದು ಅಷ್ಟು ಅನುಕೂಲವಾಗಿರುವುದಿಲ್ಲ. ಗುರು ವೃಷಭ ರಾಶಿಯವರಿಗೆ ವ್ಯಯಸ್ಥಾನಾಧಿಪತಿಯಾಗಿದ್ದರಿಂದ ಅದಕ್ಕೆ ತಕ್ಕಂಥದಾದ ಹಣ ಖರ್ಚು ಇರುತ್ತದೆ. ವ್ಯಯಸ್ಥಾನಾಧಿಪತಿಯಾದ ಗುರು ಚಂದ್ರನ ನಕ್ಷತ್ರವಾದ ರೋಹಿಣಿಯಲ್ಲಿ ಸಂಚಾರ ಮಾಡುವುದರಿಂದ ಚಂದ್ರನ ಗೋಚಾರಕ್ಕೆ ತಕ್ಕ ವರಮಾನದಲ್ಲಿ ಏರಿಳಿತ ಇರುತ್ತದೆ, ಹಣ ಖರ್ಚು ಹೆಚ್ಚಾಗಿರುತ್ತದೆ. ರಾಹು ವೃಷಭ ರಾಶಿಗೆ 11ನೇ ಮನೆಯಲ್ಲಿ ಅಂದರೆ ಕಾಲಪುರುಷನಿಗೆ 12ನೇ ಮನೆಯಲ್ಲಿ ಗುರುವಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಲಿಸುವುದರಿಂದ ಹೊರದೇಶದವರಿಂದ ಆದಾಯ ಅಥವಾ ಬೇರೆ ಮತದವರಿಂದ ಆದಾಯ, ತಂದೆಯ ಕಡೆ ಹಿರಿಯವರು ಅಥವಾ ಹಿರಿಯ ಸಹೋದರರಿಂದ ಆದಾಯ, ಅಯನ ಶಯನ ಸುಖಗಳು, ಲೈಂಗಿಕ ವಿಷಯಗಳಲ್ಲಿ ಆಸಕ್ತಿ, ಮೋಕ್ಷ ಚಿಂತನೆ, ಉಗ್ರ ದೇವತೆಗಳನ್ನು ಆರಾಧನೆ ಮಾಡುವುದು ಎನ್ನುವ ನಡವಳಿಕೆಗಳು ಇರುತ್ತದೆ. ಕೇತು ವೃಷಭ ರಾಶಿಗೆ 5ನೇ ಮನೆಯಲ್ಲಿ ಅಂದರೆ ಕಾಲಪುರುಷನ 6ನೇ ಮನೆಯಲ್ಲಿ ಸೂರ್ಯನ ಉತ್ತರ ನಕ್ಷತ್ರದಲ್ಲಿ ಚಲಿಸುವುದರಿಂದ ಮಾಡುವ ಉದ್ಯೋಗದಲ್ಲಿ ಕೆಲವು ಸಮಸ್ಯೆಗಳು, ಪುತ್ರ ಭಾಗ್ಯದಲ್ಲಿ ಹಿನ್ನಡೆ, ಮಂತ್ರಸಿದ್ಧಿ, ಜ್ಞಾನೋಪದೇಶ, ವೇದ ಪಾರಾಯಣದಲ್ಲಿ ಅಭಿವೃದ್ಧಿ, ಜ್ಯೋತಿಷ ಕಲಿಯುವುದು, ಪ್ರೇಮ ವ್ಯವಹಾರಗಳಲ್ಲಿ ಬಿರುಕು, ನರ ಸಂಬಂಧಿಸಿದ ರೋಗಗಳು ಎನ್ನುವ ಫಲಗಳು ನಡೆಯುತ್ತದೆ. ಬುದ್ಧಿಕಾರಕ ಬುಧ ವೃಶ್ಚಿಕ ರಾಶಿಯಲ್ಲಿ ಕಾಲಪುರುಷನ 8ನೇ ಮನೆಯಲ್ಲಿ ಮತ್ತು ವೃಷಭ ರಾಶಿಯವರಿಗೆ 7ನೇ ಮನೆಯಲ್ಲಿ ಇರುತ್ತಾನೆ. ಬುಧನಿಗೆ ಗುರುವಿನ ದೃಷ್ಟಿ ಇರುವುದರಿಂದ ವೃಷಭ ರಾಶಿಯವರ ಪುತ್ರರ ಶಿಕ್ಷಣದಲ್ಲಿ ಅಭಿವೃದ್ಧಿ, ರಿಸರ್ಚ್ ಮಾಡುವುದು, ಪುತ್ರರಿಂದ ಆದಾಯ, ಸೋದರ ಮಾವನಿಂದ ಸಹಾಯ ಮತ್ತು ಆದಾಯ ಇರುತ್ತದೆ. ಸ್ನೇಹಿತರೆ, ಈ 2025ನೇ ವರ್ಷದಲ್ಲಿ ವರ್ಷಗ್ರಹಗಳ ಬದಲಾವಣೆ ಎಂದರೆ 30/3/2025ರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವಣೆಯಾಗುತ್ತಾನೆ. ಮೇ 15ನೇ ತಾರೀಕಿಂದ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆಯಾಗುತ್ತಾನೆ. ಮೇ 19ನೇ ತಾರೀಕರಂದು ರಾಹು ಮೀನ ರಾಶಿಯಿಂದ ಕುಂಭರಾಶಿಗೆ ಬದಲಾವಣೆಯಾಗುತ್ತಾನೆ. ಅದೇ ರೀತಿ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆಯಾಗುತ್ತಾನೆ. ಸ್ನೇಹಿತರೆ, ಇಲ್ಲಿ ರಾಹು ಮತ್ತು ಕೇತು ಅಪ್ರತಕ್ಷಣವಾಗಿ ಸಂಚಾರ ಮಾಡುತ್ತವೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವೃಷಭ ರಾಶಿಯವರು ಅವರಿಗೆ ಅಥವಾ ಅವರ ಕುಟುಂಬದವರಿಗೆ ಅಥವಾ ಅವರ ಮಕ್ಕಳಿಗೆ ಹೊರದೇಶ ಪ್ರಯಾಣಗಳಿಗಾಗಿ ಹಣ ಖರ್ಚು ಮಾಡಬೇಕಾಗಿರುತ್ತದೆ. ಆ ಖರ್ಚು ಅವರ ಉನ್ನತ ಶಿಕ್ಷಣಗಾಗಿರಬಹುದು ಅಥವಾ ಉದ್ಯೋಗಗಳಿಗಾಗಿರಬಹುದು ಅಥವಾ ಅವರ ಆರೋಗ್ಯ ಸಂಬಂಧಿಸಿದ ಶಸ್ತ್ರ ಚಿಕಿತ್ಸೆಗಳಿಗಾಗಿ ಇರಬಹುದು. ಕೆಲವರಿಗೆ ಸಾಲ ಮಾಡಿ ಖರ್ಚು ಮಾಡಬೇಕಾಗಿರುತ್ತದೆ, ಕೆಲವರಿಗೆ ಇನ್ಶೂರೆನ್ಸ್ ಮೂಲಕ ಆಗಬಹುದು. ಆದರೆ ಆ ಚಿಕಿತ್ಸೆಗಳು 100% ಪೂರ್ಣ ಗುಣವಾಗುವುದನ್ನು ತೋರಿಸುತ್ತದೆ. ಕಾರಣ, ವೃಷಭ ರಾಶಿಯ ಅಧಿಪತಿ ಶುಕ್ರ 6ನೇ ಮನೆಯ ಅಧಿಪತಿಯಾಗಿ ಕುಜನ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಕುಜ ಕಾಲಪುರುಷನ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗುತ್ತಾನೆ. ವೃಷಭ ರಾಶಿಯವರಿಗೆ ವ್ಯಯಸ್ಥಾನಾಧಿಪತಿಯಾಗುತ್ತಾನೆ. ಕುಜ ತನ್ನ 4ನೇ ದೃಷ್ಟಿಯಾಗಿ ತುಲಾ ರಾಶಿ ಮತ್ತು 8ನೇ ದೃಷ್ಟಿಯಾಗಿ ತುಲಾಧಿಪತಿಯಾದ ಶುಕ್ರನನ್ನು ದೃಷ್ಟಿಸುತ್ತಾನೆ. ಆದ್ದರಿಂದ ಶುಕ್ರನಿಗೆ ಅಶುಭ ಸಂಪರ್ಕ ಉಂಟಾಗುತ್ತದೆ. ಮತ್ತೊಂದು ಕಾರಣ, ಕಾಲಪುರುಷನ ಕುಟುಂಬ ಸ್ಥಾನದಲ್ಲಿ ವಕ್ರಿಯಾಗಿ ಇರುವ ಗುರು ಋಣ, ರೋಗ, ಶತ್ರು ಸ್ಥಾನವಾದ 6ನೇ ಮನೆಯಾದ ಕನ್ಯಾ ರಾಶಿಯನ್ನು ದೃಷ್ಟಿಸುತ್ತಾನೆ. ಆ ಗುರು ಕುಜನ ನಕ್ಷತ್ರವಾದ ಮೃಗಶಿರ ನಕ್ಷತ್ರದಲ್ಲಿ ಇರುತ್ತಾನೆ. ಕುಜ ತ್ರಿಕೋಣದಲ್ಲಿ ರಾಹುವಿಗೆ ತುಂಬ ಹತ್ತಿರ ಸಂಬಂಧದಲ್ಲಿ ಸಂಚಾರ ಮಾಡುವುದರಿಂದ ಆಪರೇಷನಿಗಾಗಿ ಹಣ ಖರ್ಚು ಮಾಡುವುದನ್ನು ಗುರುತಿಸುತ್ತದೆ. ರಾಹುವಿನ 12ನೇ ಮನೆಯ ಸಂಪರ್ಕ ಮತ್ತು
ಕೇತುವಿನ 6ನೇ ಮನೆಯ ಸಂಪರ್ಕ ಆರೋಗ್ಯ ಮತ್ತು ಆಸ್ಪತ್ರೆಯನ್ನು ಗುರುತಿಸುತ್ತದೆ. ಹೆಂಡತಿ ಅಥವಾ ಮನೆಯಲ್ಲಿರುವ ಮಹಿಳೆಯರಿಗೆ ಚಿಕಿತ್ಸೆ ಬೇಕಾಗಬಹುದು. ಕಾರಣ ಶುಕ್ರನಿಗೆ ಕುಜನ 8ನೇ ದೃಷ್ಟಿ ಮತ್ತು ಶುಕ್ರನ ಸ್ವಕ್ಷೇತ್ರವಾದ ತುಲಾರಾಶಿಗೆ ಕುಜನ 4ನೇ ದೃಷ್ಟಿ ಇರುತ್ತದೆ. ತುಲಾರಾಶಿ ಕಾಲಪುರುಷನಿಗೆ 7ನೇ ರಾಶಿಯಾಗಿರುತ್ತದೆ. 2025 ಫೆಬ್ರವರಿ 5ನೇ ತಾರೀಕು ವಕ್ರಸ್ಥಿತಿಯಿಂದ ಗುರು ಬಿಡುಗಡೆಯಾಗಿ ನೇರ ದಾರಿಯಲ್ಲಿ ಸಂಚಾರ ಮಾಡುತ್ತಾನೆ. 2025 ಏಪ್ರಿಲ್ ತಿಂಗಳಲ್ಲಿ ಹೃದಯವನ್ನು ಗುರುತಿಸುವ ಕಟಕ ರಾಶಿಯಲ್ಲಿರುವ ಕುಜ ನೀಚನಾಗಿ ಶನಿಯ ಪುಷ್ಯ ನಕ್ಷತ್ರದಲ್ಲಿ ಇದ್ದು 12ನೇ ಮನೆಯಲ್ಲಿರುವ ಶನಿಗೆ ರಾಹುವಿನ ಸಂಬಂಧ ಇರುವುದರಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆರೋಗ್ಯ ಕೊರತೆ, ಆಸ್ಪತ್ರೆಗಾಗಿ ಹಣ ಖರ್ಚು ಮಾಡುವುದು ಎಂದು ಇರುತ್ತದೆ. ಆದ್ದರಿಂದ ವೃಷಭ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಾಗಿರಬೇಕು. ಜೀವಕಾರಕನಾದ ಗುರು ಕುಜನ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅದೇ ಸಮಯ ಗುರು ಶುಕ್ರ ಪರಿವರ್ಧನಾ ಯೋಗದಲ್ಲಿ ಇರುವುದರಿಂದ ಈ ಸಮಸ್ಯೆ ಪುರುಷರು ಮತ್ತು ಸ್ತ್ರೀಯರಿಗೂ ಇರುತ್ತದೆ. ಗುರು ಶುಕ್ರ 2 ಶುಭ ಗ್ರಹಗಳಾಗಿ ವೃಷಭ ರಾಶಿಗೆ 11ನೇ ಮನೆಯ ಸಂಬಂಧ ಇರುವುದರಿಂದ ರೋಹಿಣಿ ನಕ್ಷತ್ರದಲ್ಲಿ 11/4/2025 ಸಂಚಾರ ಮಾಡುವ ಗುರು ಆಮೇಲೆ ಮೃಗಶಿರ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಶುರು ಮಾಡಿ 2025 ಮೇ ತಿಂಗಳು 15ನೇ ತಾರೀಕು ಮಿಥುನ ರಾಶಿಗೆ ಬದಲಾವಣೆಯಾಗುತ್ತಾನೆ. ಮೇ ತಿಂಗಳು 15ನೇ ತಾರೀಕುವರೆಗೆ ವೃಷಭ ರಾಶಿಗೆ 5ನೇ ಮನೆಯಾದ ಕನ್ಯಾ, 7ನೇ ಮನೆಯಾದ ವೃಶ್ಚಿಕ, 9ನೇ ಮನೆಯಾದ ಮಕರ ರಾಶಿಗಳನ್ನು ದೃಷ್ಟಿಸುವ ಗುರು ಶುಭ ಫಲಗಳನ್ನು ಕೊಡುತ್ತಾನೆ. ವೃತ್ತಿಗಳಲ್ಲಿ ಅಭಿವೃದ್ಧಿ, ಪುತ್ರಭಾಗ್ಯ, ತೀರ್ಥಯಾತ್ರೆ, ಗಂಡ ಹೆಂಡತಿಯರೊಳಗೆ ಒಳ್ಳೆ ಬಾಂಧವ್ಯ, ದೂರ ಪ್ರಯಾಣ, ತಂದೆಯಿಂದ ಅನುಕೂಲ, ತಾಯಿಗೆ ಅನಾರೋಗ್ಯ ಎನ್ನುವ ಫಲಗಳನ್ನು ಕೊಡುತ್ತಾನೆ. ಮೇ ತಿಂಗಳು 15ನೇ ತಾರೀಕಿನ ನಂತರ ಕಾಲಪುರುಷನ 3ನೇ ಮನೆಯಾದ ಸಹೋದರ ಭಾವವಾದ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಗುರು ಪ್ರಯಾಣ ಮಾಡುತ್ತಾನೆ. ಆದ್ದರಿಂದ ಸಹೋದರರಿಂದ ಕೆಲವು ಮನಸ್ತಾಪಗಳು ಉಂಟಾಗುತ್ತದೆ. ಕುಜ ಕಾಲಪುರುಷನ ವ್ಯಯಸ್ಥಾನದಲ್ಲಿರುವ ಶನಿಯ ನಕ್ಷತ್ರದಲ್ಲಿ ಸಂಚಾರ ಮಾಡುವುದರಿಂದ ಸಹೋದರರಿಗಾಗಿ ಹಣ ಖರ್ಚು ಅಥವಾ ಹಣ ನಷ್ಟ ಉಂಟಾಗಬಹುದು. ಹೆಚ್ಚು ಕಡಿಮೆ 1 ವರ್ಷ ಕಾಲ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವ ಗುರು ಕಾಲಪುರುಷನ 7ನೇ ಮನೆಯಾದ ಕಳತ್ರ ಸ್ಥಾನವಾದ ತುಲಾ ರಾಶಿಯನ್ನು ತನ್ನ 5ನೇ ದೃಷ್ಟಿಯಿಂದ ನೋಡುವುದರಿಂದ ಮದುವ ಪ್ರಾಯದಲ್ಲಿರುವ ವ್ಯಕ್ತಿಗಳಿಗೆ ಇತರ ಗ್ರಹಗಳ ಸ್ಥಿತಿಯ ಪ್ರಕಾರ ವಿವಾಹ ಪ್ರಾಪ್ತಿಯನ್ನು ನೀಡುತ್ತಾನೆ. ಮದುವೆ ವಿಷಯಗಳಲ್ಲಿ ಕೆಲವು ಅಪಮಾನಗಳು ಉಂಟಾಗಬಹುದು. ಸ್ನೇಹಿತರೆ, ನೀಚವಾಗುವ ಗ್ರಹ ನೀಚ ಭಂಗವಾದರೆ ಮೊದಲನೆಯದಾಗಿ ತನ್ನ ನೀಚ ಫಲಗಳನ್ನು ಕೊಟ್ಟು ಆಮೇಲೆ ಯೋಗ ಫಲಗಳನ್ನು ಕೊಡುವುದಾಗಿ ಇರುತ್ತದೆ. ಅದೇ ರೀತಿ ನೀಚಕ್ಕೆ ಭಂಗ ಮಾಡುವ ಗ್ರಹ ತನ್ನ ಬಲವನ್ನು ಕಳೆದುಕೊಂಡು ಬಲಹೀನನಾಗುತ್ತಾನೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇ ರೀತಿ ಅಶುಭ ಗ್ರಹದೊಟ್ಟಿಗೆ ಒಂದು ಶುಭ ಗ್ರಹದ ಸೇರುವಿಕೆ ಇದ್ದರೆ ಆ ಅಶುಭ ಗ್ರಹ ತನ್ನ ಅಶುಭ ಫಲಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆ ಫಲಗಳನ್ನು ನೀಡುತ್ತಾನೆ. ಆದರೂ ಮೊದಲನೆಯದಾಗಿ ತನ್ನ ಅಶುಭ ಫಲಗಳನ್ನು ಸ್ವಲ್ಪ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಕ್ಟೋಬರ್ 2025ರಲ್ಲಿ ಮಿಥುನ ರಾಶಿಯಲ್ಲಿರುವ ಗುರು ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ಬದಲಾವಣೆಯಾಗುತ್ತಾನೆ. ಆವಾಗ ತನ್ನ 9ನೇ ದೃಷ್ಟಿಯಾಗಿ ಮೀನ ರಾಶಿಯಲ್ಲಿರುವ ಶನಿಯನ್ನು ದೃಷ್ಟಿಸುತ್ತಾನೆ. ಆವಾಗ ವೃಷಭ ರಾಶಿಯವರಿಗೆ ಇರುವ ಕಷ್ಟಗಳಿಂದ ಸ್ವಲ್ಪ ಬಿಡುಗಡೆಯಾಗುತ್ತದೆ. ಆದರೆ ಡಿಸೆಂಬರ್ 6ನೇ ತಾರೀಕು ಅಂದರೆ 48 ದಿನಗಳಲ್ಲಿ ಪುನಃ ಗುರು ವಕ್ರಿಯಾಗಿ ಮಿಥುನ ರಾಶಿಗೆ ತಿರುಗುತ್ತಾನೆ. ಅವತ್ತಿಂದ ನಡೆಯುವ ಫಲಗಳಲ್ಲಿ ಸ್ವಲ್ಪ ಅಸಮಾಧಾನಗಳು ಉಂಟಾಗಬಹುದು. ಸ್ನೇಹಿತರೆ, ಮತ್ತು ಹೇಳುತ್ತಿದ್ದೇನೆ, ಈ ಫಲಗಳು ಜನನ ಜಾತಕದಲ್ಲಿ ಗುರು, ಶನಿ ಮತ್ತು ಇತರ ಗ್ರಹಗಳು ಪಡೆದುಕೊಂಡಿರುವ ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ಏರಿಳಿತಗಳು ಇರುತ್ತದೆ. ಇದೇ ರೀತಿ ಮೀನರಾಶಿಯಲ್ಲಿರುವ ರಾಹು ಮೇ ತಿಂಗಳು 19ರಂದು ಮೀನರಾಶಿಯಿಂದ ಕುಂಭರಾಶಿಗೆ ಬದಲಾವಣೆಯಾಗುತ್ತಾನೆ. ಅದೇ ರೀತಿ ಕನ್ಯಾ ರಾಶಿಯಲ್ಲಿರುವ ಕೇತು
ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆಯಾಗುತ್ತಾನೆ. ಮಾರ್ಚ್ 30ನೇ ತಾರೀಕು ಮೀನ ರಾಶಿಗೆ ಪ್ರವೇಶವಾಗುವ ಶನಿಗೆ ಎದುರಾಗಿ ರಾಹು ಬರುತ್ತಿರುತ್ತಾನೆ. ಅವನು ಏಪ್ರಿಲ್ 14ನೇ ತಾರೀಕರಂದು ಶನಿಯನ್ನು ದಾಟಿ ಹೋಗುತ್ತಾನೆ. ಆದ್ದರಿಂದ ಆ ಏಪ್ರಿಲ್ 1 ತಿಂಗಳು ವೃಷಭ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮಾಡುವ ಎಲ್ಲ ನಡವಳಿಕೆಗಳನ್ನು ಸ್ವಲ್ಪ ನಿಲ್ಲಿಸಿ ನಿಧಾನವಾಗಿರುವುದು ಒಳ್ಳೆಯದು. ಕಾರಣ 25/4/2025ರಂದು ಕಾಲಪುರುಷನ ವ್ಯಯಸ್ಥಾನವಾದ 12ನೇ ಮನೆಯಲ್ಲಿ ರಾಹು, ಶನಿ, ಶುಕ್ರ, ಚಂದ್ರ, ಬುಧ ಎಂದು 5 ಗ್ರಹಗಳ ಸೇರುವಿಕೆ ನಡೆಯುತ್ತದೆ. ಈ ಗ್ರಹಗಳಿಗೆ ಗ್ರಹಣ ದೋಷ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿಯವರಿಗೆ ಕೇತು ಮೇ 2025 ನಂತರ 4ನೇ ಮನೆಯಲ್ಲಿ ವರ್ಷಪೂರ್ತಿ ಸಂಚಾರ ಮಾಡುವುದರಿಂದ ತಾಯಿಗೆ ಕೆಲವು ಅನಾನುಕೂಲಗಳು, ಸೂರ್ಯನ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಮಾಡುವುದರಿಂದ ತಂದೆಗೆ ಅಥವಾ ಹಿರಿಯ ಮಗನಿಗೆ ಪೂರ್ವ ಪುಣ್ಯ, ಭೂಮಿ, ಮನೆ, ವಾಹನಗಳಿಂದ ಕೆಲವು ಅನಾನುಕೂಲಗಳು ಉಂಟಾಗುತ್ತದೆ. ಈ ಕಾಲದಲ್ಲಿ ಭೂಮಿ, ಮನೆ, ವಾಹನ ಖರೀದಿ ಮಾಡುವಾಗ ಜನನ ಜಾತಕದ ಪ್ರಕಾರ ಗ್ರಹಗಳ ಸ್ಥಿತಿ ಮತ್ತು ನಡೆಯುವ ದಶಾಭುಕ್ತಿಗಳನ್ನು ನೋಡಿ ಮಾಡಬೇಕು. ಮೀನರಾಶಿಯಲ್ಲಿರುವ ರಾಹು ಮೇ 18ನೇ ತಾರೀಕು ನಂತರ ಕುಂಭರಾಶಿಗೆ ಬದಲಾವಣೆಯಾಗುತ್ತಾನೆ. ವೃಷಭ ರಾಶಿಗೆ 10ನೇ ಮನೆಯಾದ ಕುಂಭರಾಶಿಯಲ್ಲಿ ಸಂಚಾರ ಮಾಡುವ ರಾಹುವಿಗೆ ಗುರುವಿನ 9ನೇ ದೃಷ್ಟಿ ಸಿಕ್ಕುವುದರಿಂದ ರಾಹು ತನ್ನ ಅಶುಭ ಫಲಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆ ಫಲಗಳನ್ನು ಕೊಡುತ್ತಾನೆ. ಗುರುಗಳ ಆಶೀರ್ವಾದ, ಪುತ್ರರಿಂದ ಆದಾಯ, ಅಧಿಕಾರಿಗಳಿಂದ ಮೆಚ್ಚುಗೆ ಇರುತ್ತದೆ. 2025 ನವೆಂಬರ್ ನಂತರ ರಾಹು ತನ್ನ ಸ್ವನಕ್ಷತ್ರವಾದ ಶತಭಿಷದಲ್ಲಿ ಸಂಚಾರ ಮಾಡುವಾಗ ಯಾವ ಅಶುಭ ಫಲಗಳನ್ನು ಕೊಡುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ವೃಷಭ ರಾಶಿಯವರಿಗೆ 2025ರಲ್ಲಿ ಅವರವರ ಜನ್ಮ ಲಗ್ನ ಮತ್ತು ಜನನ ಜಾತಕದಲ್ಲಿ ಇರುವ ಗ್ರಹಗಳ ಸ್ಥಿತಿಗೆ ತಕ್ಕಂಥದ್ದಾಗಿ, ಅವುಗಳ ಶುಭ ಅಶುಭ ಸಂಪರ್ಕಗಳಿಗೆ ತಕ್ಕಂಥದ್ದಾಗಿ ಇದುವರೆಗೆ ಹೇಳಿದ್ದ ಫಲಗಳ ತೀವ್ರತೆ ಇರುತ್ತದೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಒಳ್ಳೆ ದಶಾಭಕ್ತಿಗಳು ನಡೆಯುವಾಗ ಸಮಸ್ಯೆಗಳು ನಮಗೆ ಗೊತ್ತಾಗುವುದೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.